ಎಲ್ಲರಿಗೂ ಮತ್ತೊಮ್ಮೆ ಲವಲವಿಕೆ ಲೇಡೀಸ್ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಮಹಿಳಾ ದಿನಾಚರಣೆಯ ಪ್ರಯುಕ್ತ ನಮ್ಮ ಮುಂದಿನ ಸಂದರ್ಶನ ನಮ್ಮ ಚಾವಡಿಯ ಹೆಮ್ಮೆಯ ಗಾಯಕಿ ಶ್ರೀಮತಿ ಗೀತಾ ಅನಂತ್ ಅವರು. ನಮಸ್ಕಾರ ಗೀತಾ ಅನಂತ್ ಅವರೇ, ನಿಮಗೆ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಮಹಿಳಾ ದಿನಾಚರಣೆ ಪ್ರಯುಕ್ತ ಕಲಾಚಾವಡಿ ನಡೆಸಿರುವ ಲವಲವಿಕೆ ಲೇಡೀಸ್ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಮಸ್ಕಾರ ಲಕ್ಷ್ಮಿ. ನಿಮಗೂ ಹಾಗೂ ಕಲಾಚಾವಡಿಯ ಎಲ್ಲ ಮಹಿಳಾ ಸದಸ್ಯರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನನ್ನನ್ನು ಲವಲವಿಕೆ ಲೇಡೀಸ್ ಆಯ್ಕೆ ಮಾಡಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ ಗೀತಾ ಅನಂತ್ ಅವರೇ, ನೀವು ನಮ್ಮ ಚಾವಡಿಯ ಹೆಮ್ಮೆಯ ಗಾಯಕಿ. ಹಾಗೆ ತುಂಬ ಕಾಂಪಿಟೇಷನಲ್ಲೂ ಕೂಡ ಭಾಗವಹಿಸಿದ್ದೀರಾ, ಪ್ರೈಸಸ್ ಕೂಡ ಗೆದ್ದಿದ್ದೀರಾ ಅಂತ ಎಲ್ಲರಿಗೂ ಗೊತ್ತು. ಹಾಗೆ ನಿಮ್ಮ ಪರ್ಸನಲ್ ಲೈಫ್ ಬಗ್ಗೆ ಕೇಳೋಣ ಅಂತ ಅಂದ್ಬಿಟ್ಟು, ಅದರಿಂದ ನಿಮ್ಮ ಊರು, ನಿಮ್ಮ ತಂದೆ ತಾಯಿ, ನಿಮ್ಮ ಫ್ಯಾಮಿಲಿ ಬಗ್ಗೆ ತಿಳಿಸ್ತೀರಾ? ಖಂಡಿತ ತಿಳಿಸ್ತೀನಿ. ನಾನು ಮೈಸೂರಿನವಳು, ಆದರೆ ಇಲ್ಲಿ ಬಂದು ಇವಾಗ ಸೆಟ್ಲ್ ಆಗಿಬಿಟ್ಟಿದ್ದೀವಿ. ನಮ್ಮ ತಂದೆ ತಾಯಿಗೆ ನಾವು ಇಬ್ಬರು ಮಕ್ಕಳು, ನಮ್ಮ ಅಕ್ಕ ಮತ್ತು ನಾನು ಇಬ್ಬರು ಮಕ್ಕಳು. ನಮ್ಮ ತಂದೆ ರೈಲ್ವೇಸ್ನಲ್ಲಿ ವರ್ಕ್ ಮಾಡ್ತಾಯಿದ್ರು. ಸೊ ಮೈಸೂರಿನ ಹತ್ತಿರ ಬೆಳಗೊಳ ಅಂತ ಒಂದು ಊರು, ಅಲ್ಲಿ ಇದ್ವಿ ನಾವು. ದಿನಾಗಲೂ ಟ್ರೈನಲ್ಲಿ ಓಡಾಡಿಕೊಂಡು ನಾನು ಸ್ಕೂಲ್ಗೆ ಕಾಲೇಜ್ಗೆ ಎಲ್ಲ ಹೋಗ್ತಾ ಇದ್ದೆ. ನಮ್ಮ ಮನೇಲಿ ಎಲ್ಲರೂ ಹಾಡ್ತಾರೆ, ಆದರೆ ಶಾಸ್ತ್ರೀಯವಾಗಿ ಅಂತ ಕಲಿಯೋಕ್ಕೆ ಶುರು ಮಾಡಿದ್ದು ನಾನು. ಅದಕ್ಕೆ ಕಾರಣ ನಮ್ಮ ಅಕ್ಕ. ಇವಳಿಗೆ ಕಲ್ಸೋಣ ಸಂಗೀತ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಕಲ್ತ್ಕೊಂಡೆ. ನಮ್ಮ ತಾಯಿ ಅದೇ ಆಗಿನ ಕಾಲದವರು, ಹಾರ್ಮೋನಿಯಂ ನುಡ್ಸೋಕ್ಕೆ ಬರ್ತಿತ್ತು ಅವ್ರಿಗೆ. ನಮ್ಮ ಮನೇಲಿ ಎಲ್ಲರೂ ಹಾಡ್ತಾ ಇದ್ವಿ. ತುಂಬ ಖುಷಿ ಆಯಿತು ನಿಮ್ಮ ಫ್ಯಾಮಿಲಿ ಬಗ್ಗೆ ತಿಳ್ಕೊಂಡು, ಹಾಗೂ ನೀವು ಮೈಸೂರಿನವರು ಅಂತ ತಿಳಿದು ತುಂಬಾ ಖುಷಿ ಆಯಿತು. ಈಗ ನಿಮ್ಮ ಓದಿನ ಬಗ್ಗೆ, ನಿಮ್ಮ ಕೆಲಸದ ಬಗ್ಗೆ ಹೇಳ್ತೀರಾ? ಏನಾದ್ರು ವರ್ಕ್ ಮಾಡ್ತಾ ಇದ್ರಾ ಏನು ಅಂತ? ಹಾಗೆ ನಿಮ್ಮ ವಿದ್ಯಾರ್ಥಿ ಜೀವನದ ಬಗ್ಗೆ ತಿಳಿಸ್ತೀರಾ? ನಾನು ಮೈಸೂರಿನ ಅವಿಲಾ ಕಾನ್ವೆಂಟ್ಲಿ 10th ಸ್ಟ್ಯಾಂಡರ್ಡ್ವರೆಗೂ ಓದಿದೆ. ಆಮೇಲೆ ಮಹಾರಾಣಿ ಸೈನ್ಸ್ ಕಾಲೇಜ್ನಲ್ಲಿ PCM ತಗೊಂಡು BSc ಮಾಡಿದೆ. ಫೈನಲ್ ಇಯರ್ಲಿ ಇರಬೇಕಾದ್ರೇ ಮದುವೆ ಆಯಿತು, ಬಟ್ BSc ಅಂತೂ ಮಾಡಿಕೊಂಡೆ. ಅಲ್ಲಿ ಸ್ಕೂಲ್ನಲ್ಲಿ, ಕಾಲೇಜಲ್ಲಿ ಎಲ್ಲ ಕಾಂಪಿಟೇಷನ್ಸ್ಗೆ ಹೋಗ್ತಿದ್ದೆ. ಇಂಟರ್ ಕಾಲೇಜೆಟ್ ಕಾಂಪಿಟೇಷನ್ಸು ಎಲ್ಲದಕ್ಕೂ ಹೋಗ್ತಿದ್ದೆ. ಕೆಲವು ಸತಿ ಪ್ರೈಸ್ ಬರೋದು, ಕೆಲವು ಸತಿ ಬರ್ತಾ ಇರಲಿಲ್ಲ. ಹೀಗೆ ಆಮೇಲೆ ಮದುವೆ ಆಗಿ 15 ವರ್ಷ ಆದಮೇಲೆ ಮೈಸೂರು ಕರ್ನಾಟಕ ಯೂನಿವರ್ಸಿಟಿನಲ್ಲಿ ಕರೆಸ್ಪಾಂಡೆನ್ಸ್ ಕೋರ್ಸ್ನಲ್ಲಿ ಇಂಗ್ಲೀಷ್ MA ಮಾಡಿಕೊಂಡೆ ನಾನು. ತುಂಬ ಖುಷಿ ಆಯಿತು ಮೇಡಮ್, ನೀವು ಎಜುಕೇಷನ್ ಬಗ್ಗೆ ಎಲ್ಲ ತಿಳಿದು. ಹಾಗೆ ನೀವು ತುಂಬ ಚೆನ್ನಾಗಿ ಹಾಡ್ತೀರಾ ಕೂಡ, ರಾಗವಾಗಿ ಲಯಬದ್ಧವಾಗಿ. ಈ ಸಂಗೀತ ಕಲಿಯೋದಕ್ಕೆ ನಿಮಗೆ ಹೇಗೆ ಆಸಕ್ತಿ ಮೂಡ್ತು? ಯಾರ ಹತ್ರ ಕಲ್ತಿದ್ದೀರಾ? ದಯವಿಟ್ಟು ತಿಳಿಸ್ತೀರಾ? ನಮ್ಮ ಅಕ್ಕ ನನ್ನ ಸಂಗೀತಕ್ಕೆ ಸೇರಿಸಿದ್ರು ಲಕ್ಷ್ಮಿ. ಮೈಸೂರಿನಲ್ಲಿ ಬಿಡಾರಾಮ್ ಕೃಷ್ಣಪ್ಪ ಮಂದಿರ ಅಂತ ಇದೆ. ಅಲ್ಲಿ ವೈಲಿನ್ ವೆಂಕಟೇಶಾಚಾರ್ ಅಂತ ಒಬ್ರು ಮೇಷ್ಟ್ರಿದ್ರು. ಅವ್ರ ಹತ್ರ ಸರಳೆ ವರಸೆಯಿಂದ ಕೀರ್ತನೆವರೆಗೂ ನಾನು ಕಲಿತೆ. ಆಮೇಲೆ ಶ್ರೀಮತಿ ರಂಗನಾಯಕಿ ಸುಂದರರಾಜನ್ ಅಂತ ಮೇಡಮ್ ಇದ್ರು, ಅವ್ರ ಹತ್ರ ಕಲಿಯೋಕ್ಕೆ ಶುರು ಮಾಡಿದೆ. ಜೂನಿಯರ್ ಆಗಿದೆ. ಅನಿವಾರ್ಯ ಕಾರಣದಿಂದ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಆದರೆ ನಾನು ಬಿಟ್ಬಿಡ್ತೀನಿ ಅಂತ ಗೊತ್ತಾದ ಮೇಲೆ ನಮ್ಮ ಮೇಡಮ್ ನನಗೆ ತ್ಯಾಗರಾಜರ ಪಂಚರತ್ನ ಕೀರ್ತನೆಗಳನ್ನು ಹೇಳಿಕೊಟ್ರು. ಇದಿಷ್ಟು ಆಯಿತು. ಆಮೇಲೆ ಇಲ್ಲಿ ನಾವು ಬೇರೆ ಬೇರೆ ಊರುಗಳಲ್ಲಿದ್ವಿ. ಇಲ್ಲಿ ನಾವು ಅಪಾರ್ಟ್ಮೆಂಟ್ಲಿ ಬಂದಮೇಲೆ ಉತ್ತರಹಳ್ಳಿನಲ್ಲಿ ನಮ್ಮ ಅಪಾರ್ಟ್ಮೆಂಟ್ಗೆ ವಿಜಯಲಕ್ಷ್ಮಿ ಮೇಡಮ್ ಅಂತ ಒಬ್ಬರು ಬರೋರು. ಅವರು ನಮಗೆ ಸ್ತೋತ್ರಗಳು, ಸೌಂದರ್ಯ ಲಹರಿ, ಭಗವದ್ಗೀತೆ, ದೇವರ ನಾಮಗಳು ಎಲ್ಲ ಹೇಳ್ಕೊಡ್ತಾ ಇದ್ರು. ತುಂಬ ಚೆನ್ನಾಗಿ ಹೇಳ್ಕೊಟ್ರು ಅವರು. ಅವ್ರಿಗೂ ಅಷ್ಟೇ ಕೆಲವು ಅನಿವಾರ್ಯ ಕಾರಣಗಳಿಂದ ಮುಂದೆ ಬರೋಕ್ಕಾಗಲಿಲ್ಲ, ನಮ್ಮ ಅಪಾರ್ಟ್ಮೆಂಟ್ಲಿ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ನಾವೆಲ್ಲ ಸ್ವಲ್ಪ ದಿನ ಅವ್ರು ಹೇಳ್ಕೊಟ್ಟಿದ್ದನ್ನೇ ಪ್ರಾಕ್ಟೀಸ್ ಮಾಡ್ಕೋತಾ ಇದ್ವಿ. ಆಮೇಲೆ ನಾನು ನಿಧಾನಕ್ಕೆ ದೇವರ ನಾಮಗಳನ್ನ ಹೇಳ್ಕೊಡೋಕ್ಕೆ ಶುರು ಮಾಡಿದೆ. ಅಲ್ಲಿ ಎಲ್ಲರೂ ತುಂಬ ಬೇಗ ಕಲಿಯೋರು, ಹೇಳ್ಕೊಡ್ತಾ ಇದ್ದೆ. ಹಾಗೆ ಈ ಥರ ಏನಾಯಿತು ಅಂದರೆ, ಎಲ್ಲರೂ ಪ್ರೋಗ್ರಾಮ್ ಇದ್ದರೆ ಅಥವಾ ಕಾಂಪಿಟೇಷನ್ಸ್ ಇದ್ದರೆ ಕರ್ಕೊಂಡು ಹೋಗ್ತಾ ಇದ್ದೆ. ನಮ್ಮದು ಓಂ ಶ್ರೀ ರೆಸಿಡೆನ್ಸಿ ಅಂತ ನಮ್ಮ ಅಪಾರ್ಟ್ಮೆಂಟು. ಅದರಿಂದ ನಮ್ಮ ಭಜನಾ ಮಂಡಳಿಗೆ ಓಂ ಶ್ರೀ ಭಜನಾ ಮಂಡಳಿ ಅಂತಲೇ ಹೆಸರಿಟ್ಬಿಟ್ವಿ.
ಇದು ದಾಸನಮನದಲ್ಲೇ ಆಗಲಿ, ಇದು ಅಧಿಕ ಮಾಸದ್ದು ಭಜನೆ ಆ ಥರ ಅದಕ್ಕೆಲ್ಲ ಹೋಗ್ತಾ ಇದ್ವಿ. ಯಾವ್ದಾದ್ರು ಸ್ಪರ್ಧೆಗಳಿದ್ರೂ ಹೋಗ್ತಾ ಇದ್ವಿ. ಅಲ್ಲೂ ಅಷ್ಟೇ ಕೆಲವು ಸತಿ ಪ್ರೈಸ್ ಬರೋದು, ಕೆಲವು ಸತಿ ಬರ್ತಾ ಇರಲಿಲ್ಲ. ಹೀಗೆ ನಮ್ಮ ಭಜನಾ ಮಂಡಳಿ ಇದೆ. ಎಲ್ಲರೂ ತುಂಬ ಕೋಆಪ್ರೇಟ್ ಮಾಡ್ತಾರೆ ಮತ್ತು ತುಂಬ ಫಾಸ್ಟಾಗಿ ಕಲಿತಾರೆ ಎಲ್ಲರೂ. ನಿಮ್ಮದು ಸಂಗೀತ ಜೂನಿಯರ್ ಆಗಿದೆ ಅಂತ ಕೇಳಿ ಖುಷಿಪಟ್ಟೆ. ಇನ್ನೂ ಕಂಟಿನ್ಯೂ ಮಾಡೋಕ್ಕೆ ಅನಿವಾರ್ಯ ಕಾರಣದಿಂದ ಆಗಲಿಲ್ಲ ಅಂತ ಹೇಳಿದ್ರಿ. ನಿಮ್ಮ ಈ ಸೀನಿಯರ್ ಕೂಡ ಆಗಲಿ ಅಂತ ಬಯಸ್ತೀನಿ. ಅದಕ್ಕೆ ಅವಕಾಶ ಸಿಗಲಿ. ಹಾಗೆ ನಿಮ್ಮ ಭಜನಾ ಮಂಡಳಿ ಕೂಡ ಇದೆ ಅಂತ ಗೊತ್ತು ನನಗೆ. ಸೊ ನಿಮ್ಮ ಭಜನಾ ಮಂಡಳಿ ಚೆನ್ನಾಗಿ ಮುಂದುವರ್ಕೊಂಡು ಹೋಗಲಿ ಅಂತ ಆಸೆ ಪಡ್ತೀನಿ. ಈಗ ನಿಮ್ಮ ಬಾಲ್ಯ ಫ್ಯಾಮಿಲಿ ಬಗ್ಗೆ ತಿಳ್ಕೊಂಡ್ವಿ. ಈಗ ನಿಮ್ಮ ಮದುವೆ ನಂತರ ಅಂದರೆ ವೈವಾಹಿಕ ಜೀವನದ ಬಗ್ಗೆ. ನನಗೆ 1980 ಮದುವೆ ಆಯಿತು. ನಮ್ಮ ಯಜಮಾನ್ರು ಅನಂತ್ ಅಂತ, ನೀವೆಲ್ಲರೂ ನೋಡಿದ್ದೀರಿ ಅವ್ರನ್ನ. ಅವರು ಬ್ಯಾಂಕಲ್ಲಿ ವರ್ಕ್ ಮಾಡ್ತಾಯಿದ್ರು, ಲೀಗಲ್ ಡಿಪಾರ್ಟ್ಮೆಂಟ್ ಮ್ಯಾನೇಜರ್ ಆಗಿದ್ದರು. ಸೊ ಬೇರೆ ಬೇರೆ ಊರುಗಳಿಗೆ ಟ್ರಾನ್ಸ್ಫರ್ ಆಗಿ ಓಡಾಡ್ತಾ ಇದ್ವಿ. ನಮಗಿಬ್ಬರು ಮಕ್ಕಳು, ಒಬ್ಬಳು ಮಗಳು ಮಗ, ಇಬ್ಬರಿಗೂ ಮದುವೆ ಆಗಿದೆ. ಒಬ್ಬ ಮೊಮ್ಮಗ ಇದ್ದಾನೆ, 10 ವರ್ಷದವನು, ವೈಶಂಪಾಯನ ಅಂತ ಅವನ ಹೆಸರು. 5th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. ಇದು ನಮ್ಮ ಫ್ಯಾಮಿಲಿ. ನಮ್ಮ ಯಜಮಾನರು ಮಕ್ಕಳು ಇವರಿಗೆ ಎಲ್ಲರದ್ದು ಸಹಕಾರ ಇಲ್ಲದೆ ಇದ್ರೆ ನಾನು ಇಷ್ಟು ಮಟ್ಟಿಗೂ ಆಗಕ್ಕಾಗ್ತಿರ್ಲಿಲ್ಲ ಅಂತ ನನ್ನ ಅಭಿಪ್ರಾಯ. ನಮ್ಮ ಯಜಮಾನರು ತುಂಬ ಎಂಕರೇಜ್ ಮಾಡ್ತಾರೆ. ನೀವೆಲ್ಲರೂ ನೋಡಿದ್ದೀರಾ ಅವ್ರನ್ನ, ಎಲ್ಲ ಕಡೆ ಫಂಕ್ಷನ್ಸಿಗೆ ಬರ್ತಾರೆ. ಆಮೇಲೆ ನಾನೇನಾದ್ರು ಹಾಡಿ ರೆಕಾರ್ಡ್ ಮಾಡಿದ್ರೆ ಅವರೇ ನನ್ನ ಫಸ್ಟ್ ಕ್ರಿಟಿಕ್ಕು, ಸರಿಯಾಗಿ ಬಂದಿದೆ ಅಥವಾ ಇಲ್ಲ ಏನಾದರೂ ಹೇಳ್ತಾರೆ. ಸೊ ಅವರೆಲ್ಲರೂ ಸಹಕಾರ ಇಲ್ಲದೆ ಇದ್ದಿದ್ರೆ ನನಗೆ ಇಷ್ಟೇನು ಮಾಡೋಕ್ಕಾಗ್ತಾ ಇರಲಿಲ್ಲ. ಟ್ರಾನ್ಸ್ಫರಲ್ಲಿ ನಾವು ಕಲ್ಕತ್ತಾಲಿ ಹೋಗಿದ್ವಿ, ಒಂದು 5 ವರ್ಷ ಇದ್ವಿ. ಅಲ್ಲಿ ರಾಯರ ಮಠ ಇತ್ತು. ರಾಯರ ಮಠದಲ್ಲಿ ಪ್ರತಿ ಗುರುವಾರ ಹೋಗ್ತಾ ಇದ್ವಿ. ಮಂತ್ರಪುಷ್ಪ ಟೈಮಲ್ಲಿ ಅಲ್ಲಿ ಹಾಡು ಹೇಳೋಕ್ಕೆ ಅವಕಾಶ ಸಿಗ್ತಾ ಇತ್ತು. ಆಮೇಲೆ ಅಲ್ಲಿಂದ ಕೇರಳಕ್ಕೆ ಬಂದ್ವಿ. ಕೇರಳಲ್ಲಿ ಪರವಾಗಿಲ್ಲ, ಅಷ್ಟೊಂದೇನು ಅವಕಾಶ ಸಿಗಲಿಲ್ಲ. ಆಮೇಲೆ ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಿಂದ ಮತ್ತೆ ಶೃಂಗೇರಿ ಕೊಪ್ಪಕ್ಕೆ 2 ವರ್ಷ ಹೋಗಬೇಕಾಯಿತು. ಅಲ್ಲಿ ನನಗೆ ತುಂಬ ಒಳ್ಳೆಯ ಅವಕಾಶ ಸಿಕ್ತು. ಅಲ್ಲಿ ಶಾರದಾ ಸಂಗೀತ ಶಾಲೆ ಅಂತ ಓಪನ್ ಮಾಡಿದ್ರು. ಒಬ್ಬರು ವತ್ಸಲ ಅಂತ ಮೇಡಮ್ ಅವರು ಓಪನ್ ಮಾಡಿದ್ರು. ಬಟ್ ಅಲ್ಲಿ ಒಳ್ಳೊಳ್ಳೆ ಟೀಚರ್ಸ್ ಇದ್ರು. ಈ ರಿಯಾಲಿಟಿ ಶೋನಲ್ಲಿ ಸಾಧ್ವಿನಿ ಕೊಪ್ಪ ಅಂತ ನೀವು ಕೇಳಿದ್ದೀರಾ ಅಲ್ವಾ, ನೋಡಿರ್ತೀರಾ. ಸಾಧ್ವಿನಿ ಅವರ ಅಜ್ಜಿ ಪ್ರಭಾವತಿ ಅಂತ ಮತ್ತೆ ಅವ್ರ ತಂದೆ ಶ್ರೀನಿಧಿ ಅಂತ, ಇವರೆಲ್ಲರೂ ಅಲ್ಲಿ ಟೀಚರ್ಸ್ ಆಗಿದ್ರು. ಸೊ ಅವರು ಹಾಡು ಹೇಳ್ತೀನಿ ಅಂತ ಗೊತ್ತಾದ್ಮೇಲೆ ಅವರುಗಳು ತುಂಬ ಹಾಡುಗಳು ಹೇಳ್ಕೊಟ್ರು, ತುಂಬ ಎಂಕರೇಜ್ ಮಾಡಿದ್ರು. ಹೀಗೆ ಸ್ವಲ್ಪ ಮುಂದುವರಿತಾ ಬಂತು. ಮತ್ತೆ ಸ್ವಲ್ಪ ದಿನ ಕಟ್ಟಾಯಿತು. ಆಮೇಲೆ ಈಗ ಮುಂದುವರ್ಕೊಂಡು ಬಂದಿದೆ, ಇಷ್ಟರ ಮಟ್ಟಿಗೂ ಬಂದಿದೆ ಲಕ್ಷ್ಮಿ. ನಿಮ್ಮ ವೈವಾಹಿಕ ಜೀವನದ ಬಗ್ಗೆ ಕೇಳಿ ತುಂಬ ಖುಷಿ ಆಯಿತು. ಹಾಗೆ ನಿಮ್ಮ ಯಜಮಾನರು ಕೂಡ ತುಂಬ ಎನ್ಕರೇಜ್ಮೆಂಟು, ಸರಿ ಬಂದಿದೆಯೋ ಸರಿ ಬಂದಿಲ್ವೋ ಅಂತ ಕೂಡ ತಿದ್ದಿ ಇಡ್ತಾರೆ ಅಂತ ಹೇಳಿದ್ರಿ. ನಾವು ಕೂಡ ಅವರನ್ನು ಮೀಟ್ ಮಾಡಿದ್ದೀವಿ. ತುಂಬ ಹಂಬಲ್ ಪರ್ಸನ್ನು. ಎಲ್ಲ ಪ್ರೋಗ್ರಾಮಲ್ಲೂ ಬಂದು ನಮಗೆ ಹೆಲ್ಪ್ ಮಾಡ್ತಾರೆ. ತುಂಬ ಖುಷಿ ಆಗುತ್ತೆ ಅವರ ಹೆಲ್ಪಿಂಗ್ ನೇಚರ್ ನೋಡಿ. ತುಂಬ ತುಂಬ ಖುಷಿ ಆಯಿತು. ಅವರಿಂದ ನಿಮ್ಮ ಸಂಗೀತ ಜರ್ನಿ ಕೂಡ ತುಂಬ ಚೆನ್ನಾಗಿ ನಡೀತಿದೆ ಅಂತ ಕೇಳಿ ತುಂಬಾ ಖುಷಿ ಆಯಿತು. ಈಗ ನೀವು ಕಲಾಶಾಲೆಗೆ ಸೇರಿದ್ದು ಯಾವಾಗ, ಯಾರು ಸೇರಿಸಿದ್ದು, ಇದ್ರ ಬಗ್ಗೆ ಹೇಗೆ ಮಾಹಿತಿ ಸಿಕ್ತು ಅಂತ ತಿಳಿಸ್ತೀರಾ? ಏನು ಹೇಳಬೇಕು ಅಂದರೆ ಲಕ್ಷ್ಮಿ, ನಾನು ಫೇಸ್ಬುಕ್ ಅಕೌಂಟೇ ಇರಲಿಲ್ಲ ನನ್ನ ಹತ್ರ. ತುಂಬ ವರ್ಷಗಳಿಂದ ಇರಲಿಲ್ಲ. 2020 ಎಂಡಲ್ಲಿ ನಾನು ಜಾಯಿನ್ ಆದೆ, ಅಕೌಂಟ್ ಓಪನ್ ಮಾಡಿದೆ. ಮೊದಲು ಸುಮ್ಮನೆ ಕೇಳಿಸ್ಕೊಂಡು ಹೋಗ್ತಾ ಇದ್ದೆ. ಆಮೇಲೆ ದಾಸನಮನ ಕಾಣಿಸ್ತು, ಅದರಲ್ಲಿ ಜಾಯಿನ್ ಆದೆ. ಕಲಾ ಚಾವಡಿ ನೋಡ್ತಾ ಇದ್ದೆ, ಜಾಯಿನ್ ಆದೆ. ಆಮೇಲೆ ಹರಿದಾಸ ಮಹೋತ್ಸವ ಶುರುವಾದ್ಮೇಲೆ ನಾನು ಅಲ್ಲಿ ಹಾಡಕ್ಕೆ ಶುರು ಮಾಡಿದ್ದು. ತುಂಬ ಇಷ್ಟ ಆಗ್ತಿತ್ತು, ಎಲ್ಲರ ಹಾಡು ಕೇಳ್ತಾ ಇದ್ದೆ. ಒಂದೊಂದು ತಿಂಗಳು ಒಬ್ಬೊಬ್ರು ದಾಸರ ಥೀಮ್ಗಳಿರ್ತಿತ್ತಲ್ಲ, ಭಾಳ ಆಸೆ ಆಗ್ತಾ ಇತ್ತು ನನಗೂ. ಎಲ್ಲ ಹಾಡುಗಳು ಕಲ್ತ್ಕೊಂಡು ನಾನು ಹೇಳಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಹೊಸ ಹಾಡುಗಳು ಕಲ್ತ್ಕೊಳ್ಳೋ ಅವಕಾಶ ತುಂಬ ಸಿಕ್ತು. ಆಮೇಲೆ ಪ್ರಸನ್ನ ವೆಂಕಟದಾಸರ ಥೀಮ್ ಇದ್ದಿದ್ದು ತಿಂಗಳಲ್ಲಿ ನನ್ನ ಸೆಲೆಕ್ಟ್ ಮಾಡಿದ್ರು. ನೀವು ಇದ್ರಿ ಅಲ್ವಾ ಲಕ್ಷ್ಮಿ, ನೀವು, ಸುಮಾ ಅವರು, ನಾನು 3 ಜನನು ಸೆಲೆಕ್ಟ್ ಆಗಿದ್ವಿ. ಆ ಪ್ರೈಸ್ ಇಸ್ಕೊಳ್ಳೋ ಸಮಯದಲ್ಲಿ ಚಂದ್ರಿಕಾ ಮೇಡಮ್ ಅವ್ರನ್ನ ಭೇಟಿ ಆಗೋದೊಂದು ಅವಕಾಶ ಸಿಕ್ತು. ಬಹಳ ಸಂತೋಷ ಆಯಿತು. ಆಮೇಲೆ 23 ಫೆಬ್ರವರಿ 11 ಅಂತೂ ಮರೆಯೋಕ್ಕಾಗದೇ ಇಲ್ಲ.
ಹರಿದಾಸ ಮಹೋತ್ಸವ ಬ್ಯೂಗಲ್ ರಾಕ್ ಇದರಲ್ಲಿ ಮಾಡಿದ್ರು. ಬಹಳ ಚೆನ್ನಾಗಿತ್ತು, ತುಂಬಾ ಮೆಮೊರೇಬಲ್ ಈವೆಂಟ್ ಅದೆಲ್ಲ, ತುಂಬಾನೇ ಚೆನ್ನಾಗಿತ್ತು. ಅದರಲ್ಲಿ ನಂಗೆ ಕಲಾ ಚಾವಡಿನ ಹೆಸರೇನೆ ಬಹಳ ಇಷ್ಟ ಆಗೋಯ್ತು. ಅದರಲ್ಲಿ ಬರೀ ಈಗ ಸದ್ಯಕ್ಕೆ ದಾಸರ ಪದ ಮಾತ್ರ ಹಾಡ್ತಾ ಇದ್ದೀನಿ ನಾನು ಅದರಲ್ಲಿ. ತುಂಬ ಖುಷಿ ಆಯಿತು ಮೇಡಮ್. ಫೇಸ್ಬುಕ್ ಪೇಜೇ ಇರಲಿಲ್ಲ, ಹೊಸದಾಗಿ ಕ್ರಿಯೇಟ್ ಮಾಡಿ ಆಮೇಲೆ ಕಲಾ ಚಾವಡಿಗೆ ಬೇರೆ ಗ್ರೂಪ್ಗಳಿಗೂ ಸೇರಿದ್ರಿ ಅಂತ ಹೇಳಿದ್ರಿ. ತುಂಬ ಖುಷಿ ಆಯಿತು. ಹಾಗೆ ನಮ್ಮ ಕಲಾ ಚಾವಡಿನಲ್ಲಿ ಕೂಡ ನೀವು ಪ್ರೈಸಸ್ ಗೆದ್ದಿದ್ರಿ. ನಾನು, ನೀವು, ಸುಮಾ ಸೂರ್ಯ ಅವರು ಒಟ್ಟಿಗೆ ಗೆದ್ದಿದ್ವಿ. ಚಂದ್ರಿಕಾ ಮೇಡಮ್ ಕಡೆಯಿಂದ ರಾಯರ ಮಠದಲ್ಲಿ ಸ್ವೀಕಾರ ಮಾಡಿದ್ವಿ, ಅದು ಕೂಡ ನನಗೆ ನೆನಪಿದೆ. ತುಂಬ ಖುಷಿ ಆಯಿತು. ನಿಮಗೆ ಈ ಹಾಡು ಬಿಟ್ಟು ಬೇರೆ ಇನ್ನೇನು ಹವ್ಯಾಸ ಇದೆ ಅಂತ ತಿಳಿಸ್ತೀರಾ? ಬೇರೆ ಬೇರೆ ಹವ್ಯಾಸಗಳು ಅಂದರೆ ಲಕ್ಷ್ಮಿ, ನಮಗೆ ಸ್ವಲ್ಪ ಪುಸ್ತಕ ಓದ್ತಿರ್ತೀನಿ ಯಾವಾಗಲೂ. ಆಮೇಲೆ ಊರುಗಳು ನೋಡೋದು ಎಲ್ಲ ತುಂಬ ಇಷ್ಟ, ಟೂರಿಂಗು ತುಂಬ ಇಷ್ಟ. ಆಮೇಲೆ ಯಾವಾಗಲಾರು ಬರಿತೀನಿ ಅಂದರೆ ಈ ಫೇಸ್ಬುಕ್ಕನ್ನಲ್ಲೇ ವಾತ್ಸಲ್ಯ ಸ್ನೇಹಿ ಭರವಸೆ ಗ್ರೂಪ್ ಇದೆಯಲ್ಲ, ಅದರಲ್ಲಿ ಚಿತ್ರ ನಮ್ಮದು, ಭಾವನೆ ನಿಮ್ಮದು, ಅದರಲ್ಲೆಲ್ಲ ಒಂದು ಸ್ವಲ್ಪ ಯಾವಾಗಲಾರು ಬರಿತಾ ಇರ್ತೀನಿ. ಹಾಡು ಕೇಳೋದು ಅಂದರೆ ಯಾವಾಗಲೂ ಇಷ್ಟ. ಅದೊಂದು ತುಂಬ ದೊಡ್ಡ ಹವ್ಯಾಸ, ಅದೊಂದೇ ನನಗೆ ಮೇಯ್ನು. ಕೇಳ್ತಾ ಇರ್ತೀನಿ, ದಾಸರ ಪದಗಳಾಗಲಿ ಭಾವಗೀತೆಗಳಾಗಲಿ ಕೇಳ್ತಾ ಇರ್ತೀನಿ. ಪುಸ್ತಕ ತುಂಬ ಖುಷಿ ಆಯಿತು ಮೇಡಮ್. ಸಂಗೀತದ ಜೊತೆಗೆ ನಿಮಗೆ ಓದೋ ಹವ್ಯಾಸ ಇದೆ ಅಂತ ಕೇಳಿ ತುಂಬ ಖುಷಿ ಆಯಿತು. ಹಾಗೆ ಕೆಲವು ಪೇಜಸ್ನಲ್ಲಿ ಬರಿತೀನಿ ಅಂತ ಕೂಡ ಹೇಳಿದ್ದೀರಾ, ಆರ್ಟಿಕಲ್ಸ್ ಎಲ್ಲ. ಅದನ್ನು ನಾವು ನೋಡ್ಬೋದಾ? ಅದನ್ನು ನೀವು ಪರ್ಸ್ನಲ್ ಪೇಜಲ್ಲೂ ಹಾಕೋ ಹಾಗಿದ್ರೆ ನಾನು ಖಂಡಿತ ಓದೋಕ್ಕೆ ಇಷ್ಟಪಡ್ತೀನಿ. ಏನು ಬರೀತೀರಾ, ಯಾವುದೋ ಟಾಪಿಕ್ ಬಗ್ಗೆ ಬರೀತೀರಾ ಅಂತ ಅಂದ್ಬಿಟ್ಟು. ಈಗ ನಿಮಗೆ ಯಾವ ಪ್ರಕಾರದ ಸಂಗೀತ ಇಷ್ಟ? ನಿಮ್ಮ ಧ್ವನಿಯಿಂದ ನಮಗಾಗಿ ಒಂದು ಇಷ್ಟವಾದ ಹಾಡನ್ನು ಹಾಡ್ತೀರಾ? ನನಗೆ ದೇವ್ರ ನಾಮಗಳು ಹಾಡೋದೇ ತುಂಬ ಇಷ್ಟ ಲಕ್ಷ್ಮಿ. ದಾಸರ ಪದಗಳನ್ನೇ ಸ್ವಲ್ಪ ಜಾಸ್ತಿ ಹಾಡ್ತೀನಿ. ಮೊದಲೆಲ್ಲ ಕಾಲೇಜ್ ಟೈಮು ಅದರಲ್ಲೆಲ್ಲ ಸ್ವಲ್ಪ ಫಿಲ್ಮ್ ಹಿಟ್ಸ್ ಹಾಡ್ತಾ ಇದ್ದೆ, ಜಾಸ್ತಿ ಹಿಂದಿ ಹಾಡುಗಳನ್ನೆಲ್ಲ ಹಾಡ್ತಾ ಇದ್ದೆ. ಬಟ್ ಇವಾಗ ನಾನು ಸ್ವಲ್ಪ ದಾಸರ ಪದಗಳನ್ನೇ ತುಂಬ ಇಷ್ಟಪಡ್ತೀನಿ. ಅಯ್ಯೋ, ಒಬ್ಬೊಬ್ಬರು ದಾಸರು ಹೆಂಗೆ ಬರೆದಿರ್ತಾರೆ, ಒಂದೊಂದು ಹಾಡು ಕೆಲವು ಹಾಡುಗಳು ಕೇಳುವಾಗ ಕಣ್ಣಲ್ಲಿ ನೀರು ಬರುತ್ತೆ. ನನಗೆ ಕನಕದಾಸರ ಕೃತಿಗಳು, ವಾದಿರಾಜರ ಕೃತಿಗಳೆಲ್ಲ ಭಾಳ ಇಷ್ಟ ಲಕ್ಷ್ಮಿ. ಒಂದು ಹಾಡು ಹಾಡ್ತೀನಿ ಇವಾಗ. ದಾಸ ದಾಸರ ಮನೆಯ ದಾಸನು ದಾಸ, ದಾಸ ದಾಸರ ಮನೆಯ ದಾಸನು ದಾಸ, ಶೇಷ ಶ್ರೀರಂಗ ನಿಮ್ಮ ಮನೆಯ ದಾಸ, ದಾಸ ದಾಸರ ಮನೆಯ ದಾಸನು ದಾಸ, ಶೇಷ ಶ್ರೀರಂಗ ನಿಮ್ಮ ಮನೆಯ ದಾಸ, ಹಲವು ದಾಸರ ಮನೆಯ ಹೊಲೆದಾಸ ನಾನಯ್ಯ, ಕುಲವಿಲ್ಲದ ದಾಸ ಕುರುಬದಾಸ, ಹಲವು ದಾಸರ ಮನೆಯ ಹೊಲೆದಾಸ ನಾನಯ್ಯ, ಕುಲವಿಲ್ಲದ ದಾಸ ಕುರುಬದಾಸ, ಛಲದಿ ನಿನ್ನ ಭಜಿಸುವರ ಮನೆಯ ಮಾದಿಗದಾಸ, ಸಲೆ ಮುಕ್ತಿ ಪಾಲಿಸೋ ಆದಿಕೇಶವ ರಾಯ, ದಾಸ ದಾಸರ ಮನೆಯ ದಾಸನು ದಾಸ, ಶೇಷ ಶ್ರೀರಂಗ ನಿಮ್ಮ ಮನೆಯ ದಾಸ. ತುಂಬ ಚೆನ್ನಾಗಿ ಹಾಡಿದ್ರಿ ಮೇಡಮ್.
ತುಂಬ ಖುಷಿಯಾಯಿತು. ನಿಮಗೆ ದಾಸರ ಪದ ಅಂದರೆ ತುಂಬ ಇಷ್ಟ ಅಂತ ಹೇಳಿದ್ರಿ. ಹಾಗೆ ಈ ಲವಲವಿಕೆ ಲೇಡೀಸಲ್ಲಿ ನಿಮ್ಮ ಬಗ್ಗೆ ತಿಳಿದು, ನಿಮ್ಮ ಫ್ಯಾಮಿಲಿ ಬಗ್ಗೆ, ನಿಮ್ಮ ಎಜುಕೇಷನ್ ಬಗ್ಗೆ, ನಿಮ್ಮ ಸಂಗೀತ ಜರ್ನಿ ಬಗ್ಗೆ ತಿಳಿದು ತುಂಬ ಖುಷಿಯಾಯಿತು. ಹಾಗಾಗಿ ಈ ಲವಲವಿಕೆ ಲೇಡೀಸಲ್ಲಿ ಭಾಗವಹಿಸಿದ್ದಕ್ಕೆ ತುಂಬ ಧನ್ಯವಾದಗಳು. ಹಾಗೂ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಅನಂತ ಧನ್ಯವಾದಗಳು. ಧನ್ಯವಾದಗಳು ಲಕ್ಷ್ಮಿ. ನನಗೂ ತುಂಬ ಸಂತೋಷ ಆಯಿತು. ಚಂದ್ರಿಕಾ ಮೇಡಮು ಮತ್ತು ನಿಮಗೆ ಎಲ್ಲ ನಿರ್ವಾಹಕರಿಗೂ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ.